ನಗರದ ಮಾರುತಿ ನಗರದ ವಾರ್ಡ್ ನಂಬರ್ 31ರ ನಗರಸಭೆ ಸದಸ್ಯೆ ಸುಜಾತಾ ರಮೇಶ್ ಮತ್ತು ಸ್ನೇಹಿತರ ಬಳಗದ ವತಿಯಿಂದ ಮಾರುತಿ ನಗರದ ಚಂದ್ರಶೇಖರ ಭಾರತಿ ಶಾಲೆಯ ಆವರಣದಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಹಾಕಿಸುವ ಪರಿಪೂರ್ಣ ಸಂರಕ್ಷಣೆ ಎಂಬ ಯೋಜನೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡ ಉದ್ಘಾಟನೆ. ಅರಸೀಕೆರೆ ನಗರ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದಂತಹ ರಾಘವೇಂದ್ರ ರವರ ಸಮ್ಮುಖದಲ್ಲಿ ಸಿಸಿ ಕ್ಯಾಮೆರಾದ ಸಂಪೂರ್ಣ ನಿಯಂತ್ರಣವನ್ನು ಅರಸೀಕೆರೆ ನಗರ ಪೊಲೀಸ್ ಠಾಣೆಗೆ ಒಪ್ಪಿಸಲಾಯಿತು. ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕನ್ನಡ ಸಿನಿಮಾ ಬೆಲ್ ಬಾಟಮ್ ಖ್ಯಾತಿಯ ಕಡಬಗೆರೆ ಮುನಿರಾಜು ಅದ್ಭುತವಾದಂತಹ ಜನಪದ ಗೀತೆಗಳು ಹಾಡುವ ಮುಖಾಂತರ ಜನರಿಗೆ ಜನಪದ ಜಾತ್ರೆಯ ವಾತಾವರಣವನ್ನು ಸೃಷ್ಟಿ ಮಾಡಿದರು. ಅರಸೀಕೆರೆ ಸ್ಥಳೀಯ ಪ್ರತಿಭೆ ಸ್ಯಾಮ್ ರವರ ಸಂಗೀತ ಕಾರ್ಯಕ್ರಮವನ್ನು ಕೊಡುವ ಮುಖಾಂತರ ಜನರ ಗಮನ ಸೆಳೆದರು. ಈ ಸಂದರ್ಭದಲ್ಲಿ ಬಳಗದ ಸಂತೋಷ್, ಕೃಷ್ಣ, ವಸಂತ್ ಕುಮಾರ್, ನಯಾಜ್ ಮಾಸ್ಟರ್, ಶಿವಣ್ಣ, ಮಲ್ಲಿಕಾರ್ಜುನ್, ರಮೇಶ್, ಉಮೇಶ್ ನಾಯ್ಕ್, ಆನಂದ್, ನಿಡಗಟ್ಟ, ಶಿವಕುಮಾರ್ ಉಪಸ್ಥಿತರಿದ್ದರು. ಇವತ್ತು ಸಿ ಕ್ಯಾಮ್ರಾಗಳನ್ನು ಅಳವಡಿಸೋದ ಮುಖಾಂತರ ಯಾವುದೇ ಇಲ್ಲಿ ಕ್ರಿಮಿನಲ್ಗಳು ಬರಬಾರ್ದು, ಇಲ್ಲಿ ಕಳ್ಳತನಗಳು ಆಗಬಾರ್ದು, ನನ್ನ ವಾರ್ಡಿನ ಜನಕ್ಕೆ ತೊಂದರೆ ಆಗಬಾರ್ದು ಅನ್ನುವ ಅವರ ಸೇವೆ ಇದೆಯಲ್ಲ, ಅದೆಲ್ಲರೂ ಮೆಚ್ಚುವಂಥದ್ದು. ಒಂದಷ್ಟು ಮಾದರಿ ವಾರ್ಡ್ ಮಾಡಬೇಕು ಅನ್ನುವ ಅವರ ದೊಡ್ಡ ಕನಸು. ಅಷ್ಟೇ ಅಲ್ಲ, ಅವರು ಬಡವರಿಗೆ ಮನೆಗಳನ್ನು ನಿರ್ಮಾಣ ಮಾಡಿಕೊಡುವಂಥದ್ದು, ಬಡ ವಿದ್ಯಾರ್ಥಿಗಳನ್ನು ದತ್ತು ತಗೊಳ್ಳುವಂಥದ್ದು, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಯಾವುದೇ ಸರ್ಕಾರದ ಅನುದಾನಗಳಿಲ್ಲದೆ ತನ್ನ ಸ್ನೇಹಿತರ ಮುಖಾಂತರ ಅವರು ಗಳಿಸಿದ ಹಣದಲ್ಲಿ ಇಂಥದ್ದೊಂದು ಅದ್ಭುತವಾದಂಥ ಯೋಜನೆಗಳನ್ನು ರೂಪಿಸೋದಿದೆಯಲ್ಲ, ಅದು ವಿಶೇಷವಾದಂಥ ಮತ್ತು ಸಮಾಜಕ್ಕೆ ಒಂದು ಆದರ್ಶಪ್ರಿಯವಾದಂಥ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಅಂಥೇಳಿ ನನಗನ್ಸುತ್ತೆ. ಹಾಗಾಗಿ ಆ ಎಲ್ಲ ರಮೇಶ್, ಸುಜಾತ ಮತ್ತು ರಮೇಶ್ ಅವರ ಸ್ನೇಹ ಬಳಗದ ಎಲ್ಲ ಸ್ನೇಹಿತರನ್ನ ಆಗಬೇಕು. ಅದು ಅರಸೀಕೆರೆ, ಹಾಸನ ಅಲ್ಲ, ಕರ್ನಾಟಕ ಅಲ್ಲ, ಭಾರತದಲ್ಲಿ ಈ ವಾರ್ಡ್ ಕಡೆ ಒಂದು ಕಡೆ ತಿರುಗಿ ಒಂದು ಸಲ ನೋಡಬೇಕು ಅಂತ ಮಾದರಿಯ ಕಾರ್ಯಕ್ರಮ, ಯೋಜನೆ ಇದು ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಹೌದು, ಈ ದೇಶದಲ್ಲಿ ಕಾನೂನು ಎಲ್ಲರಿಗೂ ಒಂದೇ. ಅವನು ಕಮಾಂಡರ್ ಆಗಿದ್ದರೂ ಅಷ್ಟೇ, ಪ್ರಧಾನಿ ಆಗಿದ್ದರೂ ಅಷ್ಟೇ, ಸೈನ್ಯಾಧಿಕಾರಿ ಆಗಿದ್ದರೂ ಅಷ್ಟೇ. ಈ ದೇಶದ ಸಂವಿಧಾನ ಮತ್ತು ಕಾನೂನು ಯಾರನ್ನೂ ಬಿಟ್ಟಿದ್ದೇನಲ್ಲ, ಯಾರನ್ನೇನು ಹೊರತುಪಡಿಸಿದ್ದೇನಲ್ಲ. ಅವ ಮಾಡಿದ ಕರ್ಮಕಾಂಡ ಎಂಥದ್ದು ಅಂದರೆ, ಕರ್ನಾಟಕವನ್ನು, ಕನ್ನಡಿಗರನ್ನು, ಬೆಂಗಳೂರನ್ನ ರಾಷ್ಟ್ರ ಮಟ್ಟದಲ್ಲಿ ಕೆಟ್ಟದಾಗಿ ರಾಷ್ಟ್ರೀಯ ಪತ್ರಿಕೆಗಳು ಮತ್ತು ಮಾಧ್ಯಮಗಳು ಕನ್ನಡಿಗರನ್ನ ವಿಚಿತ್ರವಾಗಿ ಚಿತ್ರಿಸುವಂಥ ಕೆಲಸವನ್ನು ಮಾಡಿದ್ದು. ಯಾಕಿವತ್ತು ನಮ್ಮ ಶ್ರೀನಿವಾಸ್ ಹೇಳ್ತಾ ಇತ್ತು, ಯಾಕೆ ಸಿ ಕ್ಯಾಮ್ರಾಗಳ ಅಗತ್ಯ ಇದೆ ಅನ್ನೋದಾದರೆ, ನಿನ್ನೆ ಆ ಕಮೆಂಟರ್ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡಿಗರು ನನ್ನ ಮೇಲೆ ದೌರ್ಜನ್ಯ ಮಾಡಿದ್ರು, ದಬ್ಬಾಳಿಕೆ ಮಾಡಿದ್ರು, ಕನ್ನಡಿಗರು ಗೂಂಡಾಗಳು ಹಾಗೆ ಹೀಗೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋವನ್ನು ಬಿಟ್ಟಾಗ ರಾಷ್ಟ್ರೀಯ ಮಾಧ್ಯಮ ಇಡೀ ಕರ್ನಾಟಕವನ್ನು, ಕನ್ನಡಿಗರನ್ನು ಅವಹೇಳನಕಾರಿಯಾಗಿ ಚಿತ್ರಿಸಿದುಂಟು ರಾಷ್ಟ್ರದಲ್ಲಿ. ಆದರೆ ಸಿ ಸಿ ಕ್ಯಾಮ್ರಾವನ್ನು ತೆಗೆದು ನೋಡಿದಾಗ ಆ ದೊಡ್ಡ ಕಳ್ಳನಾಯಕ ಯಾರು ಅಂದರೆ ಆ ಕಮಾಂಡರ್ ಆಗಿದ್ದ. ಒಬ್ಬ ಕನ್ನಡದ ಯುವಕನ್ನು ಬೀದಿಯಲ್ಲಿ ಹಾಕ್ಕೊಂಡು ಕಾಲಲ್ಲಿ ತುಳಿದು ಹೊಡೆಯುವ ಒಂದು ಅವನು ನೋಡಿದಾಗ ನನಗನ್ನಿಸ್ತು, ಯಾವುದೋ ಈ ಬೀದಿ ರೌಡಿಗಳ ಕಾಳಗ ಅನಿಸುತ್ತಲ್ಲ, ಹಂಗನ್ನಿಸ್ತು ಅವ್ನು ನೋಡಿದಾಗ. ಅವನೊಬ್ಬ ಸೈನಿಕ ಅಂತೇಳಿ, ಅವನೊಬ್ಬ ಕಮಾಂಡರ್ ಅಂತೇಳಿ ಅನ್ನಿಸ್ತಾ ಇಲ್ಲ. ಅವನು ಯಾವನೇ ಇರಲಿ, ಈ ದೇಶದ ಕಾನೂನಿನ ಒಳಗೆ ಎಲ್ಲರಿಗೂ ಒಂದೇ. ಹಾಗಾಗಿ ನಾಳೆ ಅವನ್ನ ವಿಚಾರಣೆಗೆ ಕರೆದಿದ್ದಾರೆ ಅಂತ ಕೇಳ್ಪಟ್ಟೆ. ನಾನು ನಮ್ಮ ಕರವೇ ಕಾರ್ಯಕರ್ತರಿಗೆ ಅಲ್ಲಿ ಹೋಗ್ಲಿಕ್ಕೆ ಕೇಳಿದ್ದೀವಿ. ಅವನಿಗೆ ಗೊತ್ತಾಗಬೇಕು ಕನ್ನಡಿಗರು ಎಂಥವ್ರು ಅಂತ ಗೊತ್ತಾಗಬೇಕು. ಹಾಗಾಗಿ ಕರ್ನಾಟಕಕ್ಕೆ ಬಂದವರು ಕನ್ನಡದ ಭಾಷೆ ಸಂಸ್ಕೃತಿಯ ಜೊತೆಯಲ್ಲಿ ಕನ್ನಡಿಗರಲ್ಲಿ ಬೆರೆತು ಬದುಕಬೇಕು ಹೊರತು ನಿಮ್ಮ ಭಾಷೆ, ನಿಮ್ಮ ಸಂಸ್ಕೃತಿ, ನಿಮ್ಮ ಅಹಂಕಾರ, ದುರಹಂಕಾರ,
ನಿಮ್ಮ ದಾದಾಗಿರಿ ಕರ್ನಾಟಕದ ನೆಲದಲ್ಲಿ ನಡೀಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ ಅನ್ನುವ ಎಚ್ಚರಿಕೆಯನ್ನು ಅವರಿಗೆ ಕೊಟ್ಟಿದ್ದೀವಿ. ಹಾಗಾಗಿ ನಾನು ವಿಕಾಸ್ ಆ ಹುಡುಗ ಏನು ಅದೇ ತಿನ್ನಲ್ಲ ಕನ್ನಡಿಗ, ಆ ವಿಕಾಸನ್ನು ಯಾವುದೇ ಏನೇ ಆದರೂ ಅದರ ಕಾನೂನಿನ ಹೋರಾಟದಿಂದ ಹಿಡಿದು ಯಾವುದೇ ಆದರೂ ಅದರ ಖರ್ಚು ವೆಚ್ಚ ಎಲ್ಲ ನಾವೇ ನೋಡ್ಕೋತೀವಿ ಅಂತ ನಾನು ಹೇಳಿದ್ದು. ಆದರೆ ನಾನು ನೆನ್ನೆ ಎಲ್ಲ ಪೊಲೀಸ್ ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡಿ ಅವ್ರನ್ನ ಬಿಡುಗಡೆಗೊಳಿಸುವಂಥ ಕೆಲಸವನ್ನು ಮಾಡಿದೆ. ಹಾಗಾಗಿ ಕರ್ನಾಟಕದಲ್ಲಿ ಯಾವ ಭಾಷಿಕರು ಇಲ್ಲಿ ವಲಸೆ ಬಂದಿದ್ದಾರೆ ಅವರು ಕರ್ನಾಟಕದ ಭಾಷೆ, ಸಂಸ್ಕೃತಿ ಮತ್ತು ಜನರ ಜೊತೆಯಲ್ಲಿ ಬೆರೆತು ಬದುಕಬೇಕು ಹೊರತು ದುರಾಂಕಾರದ ವರ್ತನೆ ಇಲ್ಲಿ ನಡೆಯಲ್ಲ ಅನ್ನುವ ಎಚ್ಚರಿಕೆಯನ್ನು ಕೊಡ್ತೀನಿ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ.